ನನ್ನ ಮುದ್ದು ಮಾಧವ ಇವನು. 2 ವರ್ಷ ಇದ್ದಾಗ ಅವನಿಗೆ ಕೃಷ್ಣನ ಡ್ರೆಸ್ ಹಾಕಿದ್ವಿ. ಆವಾಗಿನ ಫೋಟೋಸು. ಏನಾದ್ರು ಹೆಲ್ಪ್ ಆಗುತ್ತೆ, ಪುಟ್ಟ ಮಕ್ಕಳಿಗೆ ರೆಡಿ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು ಅಂತ ಗೊತ್ತಾಗೋದಿಲ್ಲ. ಹಾಗಾಗಿ ಹೆಲ್ಪ್ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಅವನಿಗೆ ಪುಟ್ಟ ಕರು ಅಂದರೆ ಬಹಳ ಇಷ್ಟ ಆಗೋದು. ಅದನ್ನು ಕರೆಸಿ ಕೂಡ ಫೋಟೋಸ್ನೆಲ್ಲ ತೆಗ್ಸಿದ್ವಿ. ನಾವು ಹೇಳಿದ ಮಾತು ಕೇಳ್ತಿರ್ಲಿಲ್ಲ. ಅವನು ಹೇಗೆ ಫೋಟೋ ನಿಲ್ತಾನೋ ಆ ಫೋಟೋಸ್ನ ತೆಗ್ದಿದ್ವಿ. ಇದು ಅವನದು UKG ಇರಬೇಕಾದ್ರೆ ಮಾಡಿರೋದು. ಈಗ ನಾನೊಂದು ಕಿರೀಟದ್ದು ವೀಡಿಯೋ ಹಾಕಿದ್ದೀನಲ್ಲ, ಸೇಮ್ ಅದೇ ರೀತಿಯೇ ಮಾಡಿದ್ದೀನಿ ಕಿರೀಟನ. ಇದು ಕೂಡ ಅಷ್ಟೇ, ಅದ್ರ ನೆಕ್ಸ್ಟ್ ಇಯರಿಂದ ಇದು LKGದು ಫೋಟೋಸು. ಇದು ಅಷ್ಟೇ, ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಅವನಿಗೆ ಹಣೆಲೆಲ್ಲ ಈ ರೀತಿ ಚಿತ್ರವನ್ನು ಬರೆದಿದ್ವಿ. ಸೈಡಲ್ಲಿ ಈ ಕೃಷ್ಣನ ಫೋಟೋ ರೆಫರೆನ್ಸಿಗೆ ತಗೊಂಡು. ಮಕ್ಕಳಿಗೆ ರೆಡಿ ಮಾಡಬೇಕಾದ್ರೆ ಯಾವ ರೀತಿ ಡಿಸೈನ್ ಮಾಡಬೇಕು ಅಂತ ಗೊತ್ತಾಗಲ್ಲ. ಕೆಲವೊಂದು ನನಗೆ ಗೊತ್ತಿರೋ ಟ್ರಿಕ್ಸ್ನ ನಾನು ಎಲ್ಲ ವೀಡಿಯೋದಲ್ಲೂ ಶೇರ್ ಮಾಡಿದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಈ ವರ್ಷದ್ದು ನಾನು ಶೇರ್ ಮಾಡಿದ್ದೀನಿ, ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಇದನ್ನು ಕೂಡ. ಇದು ಅಷ್ಟೇ, ಅವನಿಗೆ ಹಣೆಯಲ್ಲಿ ಬರಿಬೇಕಾದ್ರೆ ಒಂದು ಸಣ್ಣ ಕಡ್ಡಿನ ತೊಗೊಂಡು ಅದರಲ್ಲಿ ಬರೆದಿದ್ದೀವಿ. ಬ್ರಷ್ ಸ್ವಲ್ಪ ದಪ್ಪ ಆಗ್ತಿತ್ತು ಅಂತ ಹೇಳ್ಬಿಟ್ಟು ಕಡ್ಡಿನ ತೊಗೊಂಡು ಬರೆದಿದ್ದೀನಿ. ನಾನು ಏನೇನೋ ಟಿಪ್ಸ್ ಯೂಸ್ ಮಾಡಿದ್ದೀನೋ ಅದನ್ನೆಲ್ಲ ಶೇರ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಆದಷ್ಟು ನನ್ನ ಚಾನಲ್ ಸಪೋರ್ಟ್ ಮಾಡಿ. ಈ ರೀತಿ ಫಿನಿಶಿಂಗ್ ಬಂದಿದೆ. ಒಂದು ಆ ಕಡೆ ಫೋಟೋಸ್ ಹಾಕಿದ್ದೀನಲ್ಲ, ನಾನು ಕಿರೀಟದೊಂದು ವಿಡಿಯೋ ಇದೆ, ಫೋಟೋಸ್ ಇದೆ, ಅದನ್ನು ಹಾಕ್ತೀನಿ ನೋಡಿ. ಈ ರೀತಿ ಮಾಡಿದ್ದೆ ಕಿರೀಟ. ಒಂದು ಸೈಡ್ ಜ್ಯುವೆಲ್ರಿನ ಕೊಟ್ಟಿದ್ದೆ ನಾನು ಅದಕ್ಕೆ. ಸಿಂಪಲ್ಲಾಗಿ ನವಿಲ್ಗರಿ ಸಾಕು ಅಂತ ಹೇಳ್ಬಿಟ್ಟು ಇಷ್ಟರಲ್ಲಿ ಫಿನಿಶ್ ಮಾಡಿದ್ದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಫಾಲೋ ಫಾರ್ more videos.